ಅವ್ರಿಗಿನ್ನ ನೀವು ಮಂಗಳೂರಿನಲ್ಲಿ ಏನು ಮಾಡ್ತಾಯಿದ್ದೀರಿ, ಯಾವ ರೀತಿ ಹಿಂದೂ ನಾಯಕರ ಕಾರ್ಯಕರ್ತರ ಬೇರಾತ್ರಿ ಹೋಗಿ ಅವ್ರನ್ನ ಎಬ್ಬಿಸಿ ಅವ್ರನ್ನ ಭಯವನ್ನು ವಾತಾವರಣ, ಯಾರ್ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ, ಹಿಂದೂ ಕಾರ್ಯಕರ್ತರು ಅದಾರೆ ಅವ್ರನ್ನೆಲ್ಲ ಪ್ರಚೋದನಕಾರಿ ಭಾಷಣ ಮಾಡ್ತಾರಂತೇಳಿ ಅವ್ರ ಮೇಲೆ ಕೇಸ್ ಆಗ್ತಾಯಿದ್ದೀರಿ. ಮತ್ತೊಂದು ಕಡೆ ಲವ್ ಜಿಹಾದ್ ನಡೀತಾ ಇದೆ, ಮುಸ್ಲಿಮರ ಗುಂಡಾಗಿರಿ ನಡೀತಾ ಇದೆ, ಕೊಲೆ ಮಾಡ್ತಾ ಇದ್ದಾರೆ. ಅದನ್ನೇನು ನೀವು ಅವ್ರನ್ನ ರಕ್ಷಣೆ ಮಾಡ್ತಾಯಿದ್ದೀರಿ. ಈ ರೀತಿ ವ್ಯವಸ್ಥೆ ನಿನ್ನಿದೇನಿದೆ ನಿಜಕ್ಕೂ ಹೃದಯ ವಿದ್ರಾಕದಂಥ ಘಟನೆ. ಇದನ್ನು ಸಂಪೂರ್ಣವಾಗಿ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಆಗಬೇಕು. ರಾಜ್ಯ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ಡೆಪ್ಯೂಟಿ ಕಮಿಷನರ್ ಕೊಟ್ಟಿದ್ದಾರೆ. ಡೆಪ್ಯೂಟಿ ಕಮಿಷನರ್ ಯಾರು ಕಂಟ್ರೋಲ್ನಾಗ ಇರ್ತಾರೆ ರೀ? ರಾಜ್ಯ ಸರ್ಕಾರ ಕಂಟ್ರೋಲ್ನಾಗ ಇರ್ತಾರೆ. ಅವ್ರ ವರದಿ ನಾಳೆ ಕೊಡೋದೇ ಇಲ್ಲ. ಅವ್ರಿಗೇನು ಸಿದ್ದರಾಮಯ್ಯನವ್ರು ಹೆಂಗೆ ಲೋಕಾಯುಕ್ತದ ತಮ್ಮ ಒಂದು ಕಂಪ್ಲೇಂಟ್ ಹೋಗಿ ತಮ್ಮ ಇದ್ರ ಮುಂದೆ ಹೆಂಗೆ ಅಟೆಂಡ್ ಆದರು ಮೈಸೂರಿನಲ್ಲಿ, ಅದೇ ರೀತಿ ಡೆಪ್ಯೂಟಿ ಕಮಿಷನರ್ನವರು ಮ್ಯಾಜಿಸ್ಟ್ರೇಟಲ್ ಎನ್ಕ್ವೈರಿ ಮಾಡಿದ್ದಾರೆ. ಇದನ್ನು ಒಪ್ಪಲಾಗ್ತಾ ಇಲ್ಲ. ಇದು ಹೈಕೋರ್ಟಿನ ಈ ಸಿಟ್ಟಿಂಗ್ ಜಡ್ಜ್ಗಳ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು, ನಿಷ್ಪಕ್ಷಪಾತ. ಯಾರ್ಯಾರು ಇದ್ರೊಳಗೆ ಇನ್ವಾಲ್ವ್ ಅದಾರೆ, ನೀವು ಕೇವಲ ಒಬ್ಬನೇ ಸತ್ರಲ್ಲಿ ತೆಲುಗು ನಟ ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರಿ. ಇವತ್ತು ನೀವು ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು. ನೀವು ಯಾರ್ಯಾರು ಕಾರಣಕರ್ತಿದ್ರಿ, ರಾಜ್ಯದ ಮುಖ್ಯಮಂತ್ರಿ ಹಿಡಿದು ನಿಮ್ಮ ಮ್ಯಾಗೂ FIR ಆಗಬೇಕು, ನಿಮ್ಮ ಮ್ಯಾಗೂ ಪ್ರಕರಣ ದಾಖಲೆ ಮಾಡಿ ನಿಮ್ಮನ್ನೂ ಅರೆಸ್ಟ್ ಮಾಡಬೇಕು. ಯಾಕಂದರೆ ಇಷ್ಟು ದೊಡ್ಡ ಅನಾಹುತಕ್ಕೆ ನೀವು ಕಾರಣದ್ರಿ. ಇನ್ನೂ 56 ಜನ ಜೀವನ ಮರಣದ ಮಧ್ಯದಲ್ಲಿ ಹೋರಾಟ ಮಾಡ್ತಾಯಿದ್ರು ಅನೇಕ ನಮ್ಮ ದವಾಖಾನೆಯಲ್ಲಿ. ಇಂಥ ಘಟನೆ ಬೇಜವಾಬ್ದಾರಿತ ಈ ಸರ್ಕಾರ. ಸಿದ್ದರಾಮಯ್ಯನವ್ರನ್ನ ಹೇಳ್ತೀನಿ, ನೀವು ದಯವಿಟ್ಟು ಮುಂದುವರಿಬೇಡ್ರಿ. ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿ ಇನ್ನೊಮ್ಮೆ ಜನರ ಹತ್ರ ಹೋಗೋದು ಒಳ್ಳೆಯದು. ನೀವು ಎಲ್ಲ ರಂಗದಲ್ಲಿ ವಿಫಲರಾಗಿದ್ದೀರಿ. ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ, ಬರೀ ಗ್ಯಾರಂಟಿ ಅಂತ ಹೇಳ್ತೀರಿ. ಅದು ಗ್ಯಾರಂಟಿನೂ ಸರಿಯಾಗಿ ನಿರ್ವಹಣೆ ಆಗ್ತಾಯಿಲ್ಲ. ಮಂಗಳೂರಿನಲ್ಲಿ ದಿನನಿತ್ಯ ಕೊಲೆಗಳಾಗ್ತಾಯಿವೆ. ರಾಜ್ಯದಲ್ಲಿ ಪೊಲೀಸರ ಮೇಲೇ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಈ ರೀತಿ ಆಡಳಿತ ಕುಸಿದಿದೆ. ಇದಕ್ಕೆ ಈ ಸರ್ಕಾರ ಮುಂದುವರಿಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ.